ಈ ಸಹನೆ ಅಂತಕ್ಕಂಥದ್ದು ಹೆಣ್ಣಿಗೆ ಬರ್ತಕ್ಕಂತಹ ಒಂದು ವಿಚಾರಕ್ಕೆ ಗಂಡ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ತುಂಬ ಕಾಟ ಕೊಟ್ಟು ಹೆಂಡತಿಗೆ ಏನೋ ಒಂದು ತೊಂದರೆ ಕೊಡ್ತಿರ್ತಾನೆ ಗಂಡನಾದವನು. ಸಹಿಸ್ಕೊಂಡಿರುವಂಥ ಹೆಂಗಸರು ಇದ್ದಾರೆ, ಹೌದು, ಓಕೆ, ಇಲ್ಲ ಅಂತಿಲ್ಲ, ಇದ್ದಾರೆ. ಏನೇ ಆಗಲಿ ನಾನು ಇರಲೇಬೇಕು, ಸಮಾಜಕ್ಕೊಂದು ಕೊಡುಗೆ ಆಗಬೇಕು ನನ್ನ ಜೀವನ ಅಂತ ಹೇಳಿ ಇಡ್ತಕ್ಕಂಥ ಹೆಂಗಸರು ಸಾಕಷ್ಟು ಜನ ಇದ್ದಾರೆ. ಆದರೆ ಗಂಡ ಅಷ್ಟು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಅವನಿಗೆ ಏನು ಶಿಕ್ಷೆ ಇಲ್ವಾ ಅಂತ ಹೆಣ್ಣು ಕೇಳಬಹುದು. ಹೌದಲ್ಲ, ನನಗಿಷ್ಟು ತೊಂದರೆ ಕಾಟ ಕೊಟ್ಟಿರುವ ಗಂಡ ಅವನಿಗೆ ಶಿಕ್ಷೆ ಇಲ್ವಾ? ಹಾಗಾದರೆ ಶಿಕ್ಷೆ 100% ಇದೆ. ಹೇಗೆ ಗುರುಗಳೇ ಹೇಳೋಣ. ಆ ಶಿಕ್ಷೆ ಏನು ಅಂತಂದ್ರೆ ಇನ್ನೊಂದು ಜನ್ಮ ಅಂತ ನಮ್ದು ಇರುತ್ತೆ, ಹಿಂದೇನು ಇತ್ತು ಮುಂದೇನು ಇರುತ್ತೆ ಅಂತ ಅನ್ಕೊಳ್ಳೋಣ, ವಾದ ಬೇಡ. ಅಲ್ಲಿ ಉಲ್ಟಾ ಆಗುತ್ತೆ ಪಿಕ್ಚರು. ಅವನು ಹುಡುಗಿ, ಇವಳು ಹುಡುಗ ಅಂತೂ ಅದೇ ಮುಂದುವರಿಯುತ್ತೆ ಹೊರತು ಬೇರೆ ಬೇರೆ ಅಪ್ರಾಣೆ ಆಗಲ್ಲ. ಆ ಗಂಡು ಆ ಹೆಣ್ಣೆ, ಆ ಹೆಣ್ಣು ಗಂಡು, ಗಂಡಿಗೆ ಹೆಣ್ಣು, ಹೆಣ್ಣು ಗಂಡು, ಉಲ್ಟಾ ಆಗುತ್ತೆ ಅಷ್ಟೇ ಬಿಟ್ಟು ಆ ದಾಂಪತ್ಯ ಮುಂದುವರಿತಾನೆ ಹೋಗುತ್ತೆ. ಯಾಕೆ? ಸಾಲ ತೀರಿಸಿಲ್ಲ. ಮದುವೆಯ ಕರ್ತವ್ಯ ಏನು ಅಂದರೆ ಸಾಲ ತೀರಿಸೋದಕ್ಕೋಸ್ಕರ ಆ ಹೆಣ್ಣು ಗಂಡಿಗೆ ಸೇರಿಸ್ತಕ್ಕಂತಹ ವಿವಾಹದ ಮೂಲ ಸತ್ಯ. ಅಂದರೆ ಜನ್ಮ ಜನ್ಮಾಂತರಕ್ಕೂ ಅವರೇ ಗಂಡ ಹೆಂಡತಿ. ಅಮ್ಮ, ಯಾವ ಕಾರಣಕ್ಕೂ ಇದು ಸತ್ಯ ಸತ್ಯ ಸತ್ಯ, ಇದನ್ನು ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ಬೇಕಾದ ನಿದರ್ಶನ ಕೊಡೋಣ. ಒಂದು ಸಣ್ಣ ಚಿಟಿಕೆಯ ಒಂದು ವಿಚಾರ ಹೇಳ್ಬಿಡ್ತೀನಿ, ಅದು ಹೆಂಗೆ ಒಪ್ಕೊಳ್ಬೇಕು ನೀವು ಹೇಳೋದನ್ನ ಅಲ್ವಾ? ಆ ರೀತಿ ಉಲ್ಟಾ ಕಾಂಬಿನೇಷನ್ ಇನ್ನೊಂದು ಜನ್ಮಕ್ಕೆ ಮದುವೆಯಾದಂಥ ಅವರು ಮಗು ಆಗಲ್ಲ. ಯಾರಿಗೆ? ಅವಳು ಹೋದ ಜನ್ಮದಲ್ಲಿ ಆಗಿದ್ದಂತಹ ಗಂಡು ಈ ಜನ್ಮದಲ್ಲಿ ಹೆಣ್ಣಾಗಿದ್ದಾಳೆ. ಆ ಪಾತ್ರ ಇವ್ರದ್ದು, ಈ ಪಾತ್ರ ಅವ್ರದ್ದು. ಆ ವ್ಯಕ್ತಿ ಗಂಡಾಗಿದ್ದವನಿಗೆ ಈ ಜನ್ಮದಲ್ಲಿ ಮದುವೆ ಇದೆ, ಮಗು ಆಗಲ್ಲ. ಯಾಕೆ ಅಂದರೆ ಒಂದು 5 ಜನ್ಮ ಎತ್ತಿದ್ರೆ ಅವನಿಗೆ ಹೆಣ್ತನ ಬರೋದಂತೆ. 5 ಜನ್ಮ ಎತ್ತಿದ್ರೆ ಹೆಣ್ತನ ಬರೋದು. ಅಲ್ಲಿವರೆಗೂ ಮದುವೆ ಆದರೂ ಮದುವೆ ಆಗ್ತಾ ಇರತ್ತೆ, ಮಗು ಆಗಲ್ಲ. ಇದೇ ಸತ್ಯ. ಅಂದ್ರೆ ಸಮಾಜದ ನಿಂದನೆಗೆ ಗುರಿ ಆಗ್ತಾರೆ, ಯಾರ ನೋವಿನಲ್ಲಿ ಇರ್ತಾರೆ ಅನ್ನೋದೇ ಪನಿಷ್ಮೆಂಟ್. ಯಾಕೆ? ನೀನು ಹೋದ ಜನ್ಮದಲ್ಲಿ ಅಷ್ಟು ಕಾಟ ಕೊಟ್ಟೆ, ಈ ಜನ್ಮದಲ್ಲಿ ನೀನು ಹೆಣ್ಣುತನವನ್ನು ಅನುಭವಿಸು, ನಿಂದನೆಯನ್ನು ಅನುಭವಿಸು, ಜನಗಳಿಂದ ಬಯಸ್ಕೋ, ಪ್ರತಿಯೊಬ್ಬರಿಂದ ಬಯಸ್ಕೋ. ಪನಿಷ್ಮೆಂಟ್ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ನಮ್ಮದೇ ಡೆಪಾಸಿಟ್, ದೇವ್ರು ಕೊಟ್ಟಿದ್ದಲ್ಲ. ಅರ್ಥ ಆಯ್ತಲ್ಲ? ಇದು ಒಂದು ಉದಾಹರಣೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ, ಬೇಜಾರು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಲ್ವಾ? ಎಲ್ಲೋ ಯಾವುದೋ ಜನ್ಮದ ಋಣ ಅಂತ ಬಾಯಿಂದ ಬಂದೇ ಬರುತ್ತೆ. ಖಂಡಿತ ಹೌದು, ಹೌದಲ್ಲ? ಅದು ಕಷ್ಟಕ್ಕಾದ್ರೂ ಸರಿ, ಸುಖಕ್ಕಾದ್ರೂ ಸರಿ. ಈಗ ಹಾಗಿದ್ಮೇಲೆ ಹೆಣ್ಣಿಗೆ ಇಲ್ಲಿ ಮುಖ್ಯವಾದ ಪಾತ್ರ. ಮುಂದಿನ ಜನ್ಮಕ್ಕೆ ಅವನು ನಾನು ಉಲ್ಟಾ ಆಗೋದು ಬೇಡ, ನಾನು ಹೆಣ್ಣು ಗಂಡಾಗೋದು ಬೇಡ, ಪ್ರಶ್ನೆ ಬೇಡ. ನಾನು ಹೆಣ್ಣಾಗಿ ಬಂದದ್ದಕ್ಕೆ ನನ್ನ ಸಾಧನೆ ಅಂತ ಹೇಳ್ತೀನಿ ನಮ್ಮ ಪ್ರತಿ ಸಲನೂ. ಸಾಧನೆ, ಇದುವೇ ಸಾಧನೆ. ಏನು ಮಾಡಿದ್ರೆ ಹೆಣ್ಣು ನಾವು ಈ ಒಂದು ಪಾತ್ರವನ್ನು ಮಾಡಬಹುದು